ಕ್ವಶನ್ ನೋಡ್ಕೊಳ್ಳಿ. ಗಿವನ್ ದಟ್ dy by dx is equal to x square plus y square, y of 0 is 1, y of 0.1 is 1.1113, y of 0.2 is 1.205, 1.2507, y of 0.3 is 1.426. ಫೈಂಡ್ y of 0.4 by applying Milnes ಮೆಥಡ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. dy by dx is equal to x square plus y square. ಇದನ್ನ y ಡ್ಯಾಶ್ ಅಂತ ಬರ್ಕೊಳ್ಳಿ. ಲೆಟ್ ಹೇಳಿ y ಡ್ಯಾಶ್ is equal to x square plus y square ಮತ್ತು h ಬರ್ಕೊಳ್ಳಿ. h ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ, 0.1 ಮೈನಸ್ 0 ಅಂದರೆ 0.1, 0.2 ಮೈನಸ್ 0.1 ಅಂದರೆ 0.1, 0.3 ಮೈನಸ್ 0.2 ಅಂದರೆ 0.1 ಅಂದರೆ ಕಾಮನ್ ಡಿಫ್ರೆನ್ಸ್ 0.1. ಈಗ ಟೇಬಲ್ ಮಾಡ್ಕೋಬೇಕು. ನೋಡಿ ಟೇಬಲ್ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ, ಎಕ್ಸ್ ಬರ್ಕೊಳ್ಳಿ. ಆಮೇಲೆ ಎಕ್ಸ್ ವ್ಯಾಲ್ಯೂಸ್ ಹೇಳಿ ಏನೇನಿದೆ, 0, ಆಮೇಲೆ 0.1, ಆಮೇಲೆ 0.2, ಆಮೇಲೆ 0.3, ಆಮೇಲೆ ಅದು ಬರೆಯೋಣ ಇಡಿ. ವೈಗೆ 0ಗೇನು ವೈ, ಆಮೇಲೆ 0.1ಗೇನು 1.1113, ನೆಕ್ಸ್ಟ್ 0.2ಗೆ 1.2507, 0.3ಗೆ 426. ನೆಕ್ಸ್ಟು ಇಲ್ಲೇನು ಮಾಡಬೇಕು, ಇದನ್ನ ಏನಂತ ಬರ್ಕೋಬೇಕು, x0 y0, ಸಾರಿ x0 y0 x1 y1 ಆ ಥರ ಬರ್ಕೊಂಡು ಹೋಗ್ಬಿಡಿ. ಗೊತ್ತಾಗ್ತಿದೆಯಲ್ವಾ ಇದೇನಿದು? ಹೇಳಿ. x0 ಈಸ್ ಈಕ್ವಲ್ ಟು ಇದು x1, ಇದು x2, ಇದು x3. ನೆಕ್ಸ್ಟು ಇದು y0 y1 y2 y3. ಗೊತ್ತಾಯ್ತಲ್ವಾ? ಇಲ್ಲೇನು ಮಾಡಬೇಕಂದ್ರೆ ನೆಕ್ಸ್ಟು y ಡ್ಯಾಶ್ ಈಸ್ ಈಕ್ವಲ್ ಟು ಏನು, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರ್ಕೋಬೇಕು. y ಡ್ಯಾಶ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ಕ್ಯಾಲ್ಸಿಲಿ ನೀವೇನು ಮಾಡಿ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಟೈಪ್ ಮಾಡ್ಕೊಳ್ಳಿ. ನೋಡಿ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ತೀರಾ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್, ಆಮೇಲೆ ಶಿಫ್ಟು ಮೋಡ್ 6 4, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈಗ ನೋಡಿ ಇಲ್ಲಿ x ಹೊಡೀರಿ, x ಏನು 0, y ಏನು 1, ಏನು ಬರುತ್ತೆ ಆನ್ಸರ್ 1. ನೆಕ್ಸ್ಟು ಈಕ್ವಲ್ಲು x ಏನು 0.1, y ಏನು 1.113, ಎಷ್ಟು ಬರುತ್ತೆ 1.2450. ನೆಕ್ಸ್ಟ್ ಈಕ್ವಲ್ x ಏನು 0.2, y 1.2507, ಏನು ಬರುತ್ತೆ 43. ಈಕ್ವಲ್ x ಏನು 0.3, y ಏನು 426. ಆನ್ಸರ್ ಏನು ಬರುತ್ತೆ 2.1235. ಇಲ್ಲೇನು ಮಾಡಬೇಕಂದ್ರೆ ನೀವು ಇದಕ್ಕೆ y0 ಡ್ಯಾಶ್ ಅಂತ ಬರ್ಕೋಬೇಕು, ಇದಕ್ಕೆ y1 ಡ್ಯಾಶು, ಇದಕ್ಕೆ y2 ಡ್ಯಾಶು, ಇದಕ್ಕೆ y3 ಡ್ಯಾಶು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ 0.1 0.2 0.3 ಅಂದರೆ ನೆಕ್ಸ್ಟು ಇದು ಕಾಮನ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇದು 0.4, ಇದೊಂದು ಎಕ್ಸ್ಟ್ರಾ ಬರ್ಕೋಬೇಕು. ಇದೇನಾಗುತ್ತೆ x4 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು x4 ಈಸ್ ಈಕ್ವಲ್ ಟು 0.4. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಾರ್ಮುಲಾ ಬರ್ಕೋಬೇಕು. y4p ಫಾರ್ಮುಲಾ ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾ ಏನು, y4p ಈಸ್ ಈಕ್ವಲ್ ಟು
y0 plus 4h/3 ಹೇಳಿ ಫಾರ್ಮುಲಾ ಏನು y0 plus 4h/3 into 2y1 dash minus y2 dash plus y3 dash. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. y4p is equal to ಇಲ್ಲಿ ಕ್ಯಾಲ್ಸಿಲಿನ್ ಟೈಪ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಡೇಟಾ ಇದೆ, ಎ ಸಿ ಹೊಡೆದ್ಬಿಟ್ಟು ಫಸ್ಟ್ ಏನು ಟೈಪ್ ಮಾಡ್ತೀರಾ ನೀವು, y0 ಅಂದ್ರೇನು 1 ಪ್ಲಸ್ 4 ಇಂಟು ಹೆಚ್ ಅಂದ್ರೇನು 0.1/3 ಸೈಡಿಗೆ ಬಂದು ಓಪನ್ ಮಾಡ್ಕೊಳ್ಳಿ. 2 ಇಂಟು y1 ಡ್ಯಾಶ್ ಅಂದರೆ 2 ಇಂಟು 1.2450 ಮೈನಸ್ y2 ಡ್ಯಾಶ್ ಅಂದರೆ 1.6043 ಪ್ಲಸ್ 2 ಇಂಟು y3 ಡ್ಯಾಶ್ ಅಂದರೆ 2.1235 ಈಕ್ವಲ್ ಹೊಡೀರಿ. ಎಷ್ಟು ಬಂತು 44 1.6844. ಈಗ y4 ಡ್ಯಾಶ್ y4p ಆದಮೇಲೆ y4 ಡ್ಯಾಶ್. ಇಲ್ಲಿ ನೋಡಿ, y ಡ್ಯಾಶ್ಗೆ ಫಾರ್ಮುಲಾ ಏನು x² ಪ್ಲಸ್ y². y0 ಡ್ಯಾಶ್ ಅಂದ್ರೆ ಇಲ್ಲಿ ನೋಡಿ, y0 ಡ್ಯಾಶ್ ಅಂದರೆ x02 y02. y2 ಡ್ಯಾಶ್ ಅಂದರೆ x22 ಪ್ಲಸ್ y22. y3 ಡ್ಯಾಶ್ ಅಂದರೆ x32 y32. ಈಗ y4 ಡ್ಯಾಶ್ ಅಂದರೆ x42 y42. ಇಲ್ಲೇನಾಗುತ್ತೆ x42 ಪ್ಲಸ್ y4p ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ x² ಪ್ಲಸ್ y² ಕ್ಯಾಲ್ಕುಲೇಟ್. ಇಲ್ಲಿ x ಅಂದರೆ x4 ಎಷ್ಟು, y ಅಂದರೆ y4p 1.6844 ಎಷ್ಟು ಬರುತ್ತೆ 2.9972. ಈಗ y4p ಆದಮೇಲೆ ಏನು ಮಾಡಬೇಕು, y4c ಫಾರ್ಮುಲಾ ಹೇಳಿ, y2 ಪ್ಲಸ್ h/3 ಇಂಟು y2 ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ಇದು ಫಾರ್ಮುಲಾ ಗೊತ್ತಿರಬೇಕು. y4c ಈಸ್ ಈಕ್ವಲ್ ಟು ಇಲ್ಲಿ y2 ಅಂದರೆ ಏನು, ಫಸ್ಟ್ ಹೊಡೀರಿ. ಇಲ್ಲಿ ನೋಡಿ, y2 ಬದಲು ಏನು ಹೊಡಿಬೇಕು 1.2507 ಪ್ಲಸ್ h/3 ಅಂದರೆ 0.1/3 ಸೈಡಿಗೆ ಹೋಗಿ ಓಪನ್ ಬ್ರಾಕೆಟ್. y2 ಡ್ಯಾಶ್ ಅಂದರೆ 1.6043 ಪ್ಲಸ್ 2 ಇಂಟು y3 ಡ್ಯಾಶ್ ಅಂದರೆ 2.1235 ಪ್ಲಸ್ y4 ಡ್ಯಾಶ್. ನೋಡಿ, y4 ಡ್ಯಾಶ್ ಇಲ್ಲಿದೆಯಾ, ನೋಡಿ ಇಲ್ಲಿದೆಯಾ y4 ಡ್ಯಾಶು, ಇಲ್ಲ. y4 ಡ್ಯಾಶ್ ಎಲ್ಲಿದೆ, ಇದನ್ನ ಹೊಡಿಬೇಕು, ಗೊತ್ತಾಗ್ತಿದೆಯಲ್ವಾ. 2 ಇಂಟು y4 ಏನು ಹೊಡಿಬೇಕು, 2 ಇಂಟು ಅಲ್ಲ, ಬರೀ ಏನು ಹೊಡಿಬೇಕು, ಇದು 2 ಇಂಟು ಹೊಡೆದ್ಬಿಟ್ಟಿದ್ದೀನಿ, ಏನು ಹೊಡಿಬೇಕು 4 ಇಂಟು, ಸಾರಿ ಕರೆಕ್ಟಲ್ವಾ. ಈಗ 4 ಇಂಟು ಆಮೇಲೆ ಪ್ಲಸ್ ಹೇಳಿ y4 ಡ್ಯಾಶ್ ಎಷ್ಟು 2.9972 ಕ್ಲೋಸ್ ಬ್ರ್ಯಾಕೆಟ್. ಏನು ಬಂತು ಆನ್ಸರ್ 1.6872. ಇಷ್ಟು ಆದ ತಕ್ಷಣ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಮತ್ತೆ y4 ಡ್ಯಾಶ್, ಸಾರಿ ಈಗ ನೋಡಿ, ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು y4 ಡ್ಯಾಶ್. y4 ಡ್ಯಾಶ್ ಅಂದರೆ ಇಲ್ಲಿ ಸೇಮ್ ಇರಲಿ, p ಬದಲು c ಬರುತ್ತೆ. ಹೇಳಿ x4² y4c ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಎ ಸಿ ಹೊಡೆದ್ಬಿಟ್ಟು x² ಪ್ಲಸ್ y²ಗೆ ಹೋಗಿ x ಅಂದರೆ x4 ಎಷ್ಟು 0.4, y4c ಅಂದರೆ 1.6872. ಆನ್ಸರ್ ಏನು ಬರುತ್ತೆ 3.0066. y4 ಡ್ಯಾಶ್ ಆದಮೇಲೆ ಸೇಮ್ ಈಗ y4c ಹೇಳಿ ಫಾರ್ಮುಲಾ y2 ಪ್ಲಸ್ h/3 y2 ಡ್ಯಾಶ್ ಪ್ಲಸ್ y4 ಡ್ಯಾಶ್. ನೋಡಿ ಸೇಮ್ ಇಲ್ಲಿ y2 ಬದಲು ಹೊಡೆದಿದ್ವಲ್ಲ h 0.1/3ಗೆ ಹೋಗಿ ಇಲ್ಲೇನಂದರೆ ಬರೀ ಇಲ್ಲಿ y4 ಡ್ಯಾಶ್ ಹೊಸ ಬರುತ್ತೆ 2.9972 ಬದಲು ಏನು ಬರುತ್ತೆ 3.0066 ಬರುತ್ತೆ.
ಎಷ್ಟು ಬಂತು 6875. ಇದು ಸೇಮ್ ಇದೆಯಾ? ಸೇಮ್ ಇಲ್ಲ ಅಂದರೂ ಡಬಲ್ ಕರೆಕ್ಷನ್ಗೆ ನಿಲ್ಲಿಸ್ಬಿಡಿ. ಹೇಳಿ ದೇರ್ y4 ಅಂದ್ರೇನು? y ಆಫ್ x4 ಅಂದ್ರೇನು? 0.4. ಕರೆಕ್ಟ್ ಅಲ್ವಾ? ಇದೆಷ್ಟಾಗುತ್ತೆ? 1.6875. ಇದೇ ಫೈನಲ್ ಆನ್ಸರ್. ನೋಡಿ ಇನ್ನೊಂದು ಸತಿ ಹೇಳ್ಕೊಂಡು ಬರ್ತೀನಿ. ಇದು ಕ್ವಶನ್ನು, ಇದು ಬರ್ಕೊಳ್ಳಿ ಗಿವನ್ನು, ಇದಕ್ಕೆ y ಡ್ಯಾಶ್ ಅಂತ ಬರ್ಕೊಳ್ಳಿ, ಆಮೇಲೆ ಹೆಚ್ಚು ಬರ್ಕೊಳ್ಳಿ 0.1, ಆಮೇಲೆ ಟೇಬಲ್ ಮಾಡ್ಕೊಳ್ಳಿ ಎಕ್ಸು ವೈ x0 ಇದು ನೀಟಾಗಿ ಬರ್ಕೊಳ್ಳಿ ಗಿವನ್ ಡೇಟಾದಲ್ಲಿ. x² + y² ಹೊರತು ಕ್ಯಾಲ್ಸಿಲಿ ಇದೇನು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಬರೀ ಫಾರ್ ಕ್ಯಾಲ್ಸಿ ಇದು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಅಂದರೆ ಎಕ್ಸ್ ಜಾಗದಲ್ಲಿ ಇದು ವೈ ಜಾಗದಲ್ಲಿ ಇದು, ಎಕ್ಸ್ ಜಾಗದಲ್ಲಿ ಇದು ವೈ ಜಾಗದಲ್ಲಿ ಇದು ಹೊಡೆದ್ರೆ ಇದು ಬರುತ್ತೆ, ಆ ಥರ ಬರುತ್ತೆ. ಇದಾದಮೇಲೆ ಈ ಫಾರ್ಮುಲಾಗಳನ್ನ ಬರ್ಕೊಳ್ಳಿ. ಈ ಫಾರ್ಮುಲಾ, ಇದೆರಡು ಫಾರ್ಮುಲಾ ನೆನಪು ಇಟ್ಕೋಬೇಕು. ಇದು ಇಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ y4 ಡ್ಯಾಶ್ಗೆ ಈ ಫಾರ್ಮುಲಾನ ಯೂಸ್ ಮಾಡಿ, ಎಕ್ಸ್ ಜಾಗದಲ್ಲಿ x4 ಹಾಕ್ಕೊಳ್ಳಿ, ವೈ ಜಾಗದಲ್ಲಿ y4p ಹಾಕ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಹಾಕಿದ್ರೆ ಈ ಥರ ಆಗುತ್ತೆ. x² + y² ಕ್ಯಾಲ್ಸಿಲೇ ಹೊಡೆದ್ಬಿಟ್ಟು ಎಕ್ಸ್ ಜಾಗದಲ್ಲಿ x4 ವ್ಯಾಲ್ಯೂ, ವೈ ಜಾಗದಲ್ಲಿ y4p ಹಾಕಿದ್ರೆ ಇದು ಬಂದ್ಬಿಡುತ್ತೆ. ಸೇಮ್ ಇದು ಈಗ ಈ ಫಾರ್ಮುಲಾ ಅಲ್ಲಿ ಟೇಬಲಲ್ಲಿ ಇರೋದನ್ನ ಫಿಲ್ ಮಾಡಿ, y4 ಡ್ಯಾಶ್ ಬಂದಾಗ ಇದು ಹಾಕಿ, ಇದು ಬಂದ್ಬಿಡುತ್ತೆ. ಇಲ್ಲಿ p ಬದಲು ಏನಾಗುತ್ತೆ? c. ಆಮೇಲೆ ಇದು ಬರುತ್ತೆ x² + y² ಎಕ್ಸ್ ಜಾಗದಲ್ಲಿ 1.4 ಹಾಕಿ x4, ವೈ ಜಾಗದಲ್ಲಿ y4c ಹಾಕಿ ಇದು ಬರುತ್ತೆ. ಆಮೇಲೆ ಮತ್ತೆ ಇದು ಫಾರ್ಮುಲಾ, ಇಲ್ಲಿ y4 ಡ್ಯಾಶ್ ಮಾತ್ರ ಚೇಂಜ್ ಮಾಡಿ, ಇದ್ರ ಬದಲು ಇದು ಹಾಕಿ ಇದು ಬರುತ್ತೆ. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.